ಏಡಿ ವ್ಯಾಪಾರ. ಟುನಿ ಬೆಳಗ್ಗೆ ಸಮಯ ಬೀದಿ ಬೀದಿ ಅಲಿತಾ ಇದ್ಲು. ಕೈಯಲ್ಲಿ ಒಂದು ತಟ್ಟೆ ಇಟ್ಕೊಂಡು ಒಬ್ಬೊಬ್ಬರ ಮನೆಯ ಮುಂದ್ಗಡೆ ಹೋಗಿ ನಿಂತು, ಅಮ್ಮ, ಏನಾದ್ರಿದ್ರೆ ಧರ್ಮ ಮಾಡಿ, ನನ್ ಮಗಳು ಹಸುವಿಂದ ಅಲ್ಲಿ ಕಾಯ್ತಾ ಇದ್ದಾಳೆ, ಅವಳಿಗೋಸ್ಕರ ಆಹಾರ ತಗೊಂಡು ಹೋಗ್ಬೇಕು, ದಯವಿಟ್ಟು ಧರ್ಮ ಮಾಡಿ ಅಮ್ಮ. ಹಾಗಂತ ಕರೆದಾಗ ಮನೆಯೊಳಗಡೆಯಿಂದ ಚಿಚ್ಚು ಹೊರಗಡೆ ಬಂದು ಟುನಿನ ನೋಡಿ ತುಂಬಾ ಕೋಪದಿಂದ, ಬಂದಿಯ ಟುನಿ, ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಆ ಬುಜ್ಜಿನೆಲ್ಲಾದ್ರೂ ಕೆಲ್ಸಕ್ಕೆ ಕಳಿಸ್ಬಿಟ್ಟು ನೀನ್ ಮನೆಯಲ್ಲಿ ಕೂತ್ಕೊಳ್ಳೋದನ್ನ ಬಿಟ್ಬಿಟ್ಟು ಅವಳು ಓದಿಗೋಸ್ಕರ ಯಾಕಿಷ್ಟು ಕಷ್ಟಪಡ್ತಾ ಇದೀಯ ನೀನು? ಆವಾಗ ಟುನಿ, ಚಿಚ್ಚು, ನಾನಿವಾಗ ಭಿಕ್ಷೆ ಬೇಡ್ತಾ ಇದ್ದೀನಿ. ನನ್ನ ಮಗಳಿಗೂ ನನ್ನ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಅದಕ್ಕಿರೋ ಒಂದೇ ಒಂದು ದಾರಿ ಓದೋದ್ ಮಾತ್ರ. ನೀನಿಂದಾದ್ರೆ ಧರ್ಮ ಮಾಡು, ಇಲ್ಲಾಂದ್ರೆ ಬಿಡು. ನನ್ನ ಮಗಳು ಓದಿನ ಬಗ್ಗೆ ಮಾತಾಡ್ಬೇಡ. ಹೌದಮ್ಮ, ಯಾಕೆ ಅವ್ರಿಗೆ ಕಷ್ಟ ಕೊಡ್ತೀಯಾ? ಬುಜ್ಜಿ ಚೆನ್ನಾಗಿ ಓದೋ ಹುಡುಗಿ, ಅವಳಿಗೆ ಊಟ ಹಾಕಿದ್ರೆ ನಿನಗೆ ಪುಣ್ಯ ಸಿಗೋದು. ಆವಾಗ ಚಿಚ್ಚು ಕೋಪದಿಂದ, ಬಾಯಿ ಮುಚ್ಕೊಳ್ತೀರಾ ನೀವು ನನಗೆ ಅಡ್ವೈಸ್ ಮಾಡುವ ಜಾಗದಲ್ಲಿ ಇಲ್ಲ. ಬಾಯಿ ಮುಚ್ಕೊಂಡು ಒಳಗಡೆ ಹೋಗಿ. ಯಾಕೆ ಚಿಚ್ಚು, ನನ್ ಮೇಲೆ ಇರೋ ಕೋಪದ ಯಾಕೆ ನಿನ್ ಮಗನ್ ಮೇಲೆ ನೀನು ಹೀಗ್ ತೋರಿಸ್ತಾ ಇದೀಯಾ? ಅವನು ನನ್ ಮಗ, ಅವನ ಹತ್ರ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಎಲ್ಲ ನನಗೊತ್ತು. ನಿನಗಿಲ್ಲಿ ಏನೂ ಸಿಗಲ್ಲ, ಬಾಯಿ ಮುಚ್ಕೊಂಡು ಹೋಗೋ. ಟುನಿ ಬೇರೆ ದಾರಿ ಇಲ್ದೆ ಅಲ್ಲಿಂದ ಹೋದ್ಲು. ಆವಾಗ ದಾರಿಯಲ್ಲಿ ಲೂಸಿ ಅವಳನ್ನ ನೋಡಿ, ಅಯ್ಯೋ ಟುನಿ, ನಿನಗ್ ಧೈರ್ಯ ಜಾಸ್ತಿ. ಊರಿನವರು ಎಷ್ಟೇ ಅವಮಾನ ಮಾಡಿದ್ರು, ಏನೇನ್ ಹೇಳಿದ್ರು, ನಿನ್ನ ಮಗಳಿಗೋಸ್ಕರ ನೀನ್ ಕಷ್ಟಪಟ್ಟು ದುಡಿತಾ ಇದೀಯಾ. ಇರು, ಇದ್ರಲ್ಲಿ ಊಟ ಇದೆ, ಬುಜ್ಜಿಗೆ ತಗೊಂಡು ಹೋಗಿ ಕೊಡು. ತುಂಬಾ ಥ್ಯಾಂಕ್ಸ್ ಲೂಸಿ, ನಿನ್ನಂತವ್ರು ಇರೋದ್ರಿಂದಾನೆ ನಾನು ಇನ್ನೂ ಧೈರ್ಯದಿಂದ ಇಲ್ಲಿ ಬಾಳ್ತಾ ಇದ್ದೀನಿ. ಹಾಗಂತ ಹೇಳಿ ಟುನಿ ಅಲ್ಲಿಂದ ಮನೆಗೆ ಹೋದ್ಲು. ಅದು ಒಂದು ಕೊಳದ ಹತ್ತಿರ ಇರುವ ಒಂದು ಚಿಕ್ಕ ಮನೆ. ಆ ಚಿಕ್ಕ ಮನೆಯಲ್ಲಿ ಒಂದು ಲ್ಯಾಂಟರ್ ಬೆಳಕು ಉರಿತಾ ಇತ್ತು. ಪಕ್ಕದಲ್ಲಿ ಬುಜ್ಜಿ ಕೂತ್ಕೊಂಡು ಓದ್ತಾ ಇದ್ಲು. ಆವಾಗ ಟುನಿ ಮನೆಗ್ ಬಂದ್ಲು. ಬುಜ್ಜಿ ಕೂತ್ಕೊಂಡು ಓದ್ತಾ ಇರೋದನ್ನ ನೋಡಿ ಅವಳಿಗೆ ಮನಸ್ಸು ತುಂಬಿ ಹೋಯ್ತು, ಹೊಟ್ಟೆನೂ ತುಂಬಿ ಹೋಯ್ತು. ಬುಜ್ಜಿ, ಇನ್ನೆಷ್ಟೊತ್ತಮ್ಮ ಓದ್ತಾ ಇರ್ತೀಯಾ? ಕಣ್ಣು ನೋವಾಗಲ್ವಾ? ಬಾ, ಲೂಸಿ ಆಂಟಿ ನಿನಗೋಸ್ಕರ ಊಟ ಕೊಟ್ಟಿದ್ದಾರೆ. ಅಮ್ಮ, ಇವತ್ ಕೂಡ ನಿನ್ನನ್ನ ಯಾರಾದ್ರೂ ಏನಾದ್ರೂ ಹೇಳಿದ್ರ ಅಮ್ಮ? ಯಾಕಮ್ಮ ಕಣ್ಣೆಲ್ಲ ತುಂಬಾ ಕೆಂಪಾಗಿದೆ? ಆ ಚಿಚ್ಚು ಅತ್ತೆ ನಿನ್ನನ್ನ ಏನಾದ್ರೂ ಹೇಳಿದ್ರಾ? ಯಾರು ಏನ್ ಹೇಳಿದ್ರೆ ಏನ್ ಮಗಳೇ, ನಿನಗೋಸ್ಕರ ಈ ಅಮ್ಮ ಎಷ್ಟು ಬೇಕಾದ್ರೂ ಕಷ್ಟಪಡ್ತೀನಿ. ನೀನು ಇದನ್ನೆಲ್ಲ ತಲೆಯಲ್ಲಿ ಹಾಕೊಳ್ಬಾರ್ದು. ನಿನ್ನ ಕೆಲಸ ಏನೋ ಚೆನ್ನಾಗಿ ಓದೋದು, ಅದನ್ನ ಮಾಡು. ಬುಜ್ಜಿ ಬೇಜಾರಿಂದ, ಅಮ್ಮ, ನನಗೋಸ್ಕರ ನೀನು ತುಂಬಾ ಕಷ್ಟಪಡ್ತಾ ಇದೀಯ ಅಮ್ಮ. ಆದ್ರೆ ನೀನು ಕಷ್ಟಪಡೋದನ್ನ ನನ್ನಿಂದ ನೋಡ್ಕೊಳಕ್ ಆಗ್ತಾನೇ ಇಲ್ಲ. ನಮ್ಮ ಜೀವನ ಯಾವಾಗ್ಲೂ ಹೀಗೆ ಕತ್ಲಲ್ಲೇ ಇದ್ಬಿಡುತ್ತಾ ಅಮ್ಮ? ಯಾರು ಹೇಳಿದು? ಕತ್ಲು ಅಂತ ಒಂದು ಇದ್ರೆ ಬೆಳಕು ಅಂತ ಒಂದು ಬರುತ್ತೆ ತಾನೆ? ಹಾಗೆ ನಮ್ಮ ಜೀವನದಲ್ಲಿ ಬೆಳಕು ಖಂಡಿತ ಬರುತ್ತೆ. ಹಾಗಂತ ಹೇಳಿ ಟುನಿ ಹೊರಗಡೆ ಹೋಗಿ ಮಂಚ ಹಾಕೊಂಡು ಮಲಗಿ ನಿದ್ರೆ ಮಾಡಿದ್ಲು. ತನ್ನ ಮಗಳ ಜೀವನ ತುಂಬಾ ಸಂತೋಷವಾಗಿರುತ್ತೆ ಅನ್ನುವ ನಂಬಿಕೆಯಲ್ಲಿ ಆ ತಾಯಿಗೆ ಒಳ್ಳೆ ನಿದ್ರೆನೇ ಬಂತು. ಮಧ್ಯರಾತ್ರಿಯ ಸಮಯ. ಬುಜ್ಜಿ ಇನ್ನೂ ಓದ್ತಾನೆ ಇದ್ಲು. ಆವಾಗ ಇದ್ದಕ್ಕಿದ್ದಂತೆ ಅವಳ ಮನೆಯಲ್ಲಿ ಏನೋ ಒಂದು ಶಬ್ದ. ಒಂದು ಏಡಿ ಮೆಲ್ಲೆ ಅವರ ಮನೆಯೊಳಗಡೆ ಬಂತು. ಆವಾಗ ಬುಜ್ಜಿ ಆ ಏಡಿನ ನೋಡಿ, ಅರೇ, ಇದೇನಿದು ಏಡಿ ಇಲ್ಲಿಗೆ ಯಾಕೆ ಬಂತು? ಹಾಗಂತ ಹೇಳ್ತಾ ಇದ್ದಾಗ್ಲೇ, ಅಯ್ಯೋ, ನಮ್ಮ ಮನೇಲಿ ಈಗಾಗ್ಲೇ ಜಾಗ ಇಲ್ಲ, ನೀನ್ ಯಾಕೆ ಬಂದೆ? ಹಾಗಂತ ಹೇಳಿ ಬುಜ್ಜಿ ಆ ಏಡಿನ ನೋಡಿದ್ಲು. ಆ ಏಡಿ ಮೆಲ್ಲೆ ಬುಜ್ಜಿ ಕೂತ್ಕೊಂಡಿದ್ದ ಜಾಗಕ್ಕೆ ಬಂತು. ಬುಜ್ಜಿ ಹೆದರ್ಕೊಂಡೆ, ಹೇ, ಇಲ್ಲೇನ್ ಮಾಡ್ತಾ ಇದೀಯಾ? ಇದು ನಮ್ಮ ಮನೆ ಅಲ್ಲ, ಬಾಡ್ಗೆ ಮನೆ. ನೀನು ರೆಂಟ್ನ ಶೇರ್ ಮಾಡ್ಕೊಳ್ತೀಯಾ ಏನೋ? ಇಲ್ಲಿ ನನಗೂ ನಮ್ಮ ಅಮ್ಮನಿಗೇನೆ ಊಟ ಇಲ್ಲ. ನೀನ್ ಬಂದ್ರೆ ನಿನ್ಗೇನ್ ಹಾಕಿ ನಾವು ಸಾಕೋದು? ಮರ್ಯಾದಿಂದ ಹೋಗ್ಬಿಡು. ಆವಾಗ ಏಡಿ ಟಕ್ ಟಕ್ ಅಂತ ಸೌಂಡ್ ಮಾಡ್ತು. ಓಹೋ, ನಾನ್ ಹೇಳೋದಕ್ಕೆ ಉತ್ತರ ಕೊಡ್ತಾ ಇದೀಯ ನೀನು? ನಾನ್ ಲೆಕ್ಕ ಬರ್ದಿಟ್ಟಿದ್ದೀನಿ ಕಷ್ಟಪಟ್ಟು. ಅದನ್ನ ಹರ್ದಾಕಿದ್ರೆ ಆಮೇಲೆ ನಿನ್ನ ಕೈಕಾಲೆಲ್ಲ ಮುರಿದು ಸಾರ್ ಮಾಡ್ಬಿಡ್ತೀನಿ, ಹೋಗಿಲ್ಲಿಂದ. ಹಾಗಂತ ಹೇಳಿದಾಗ ಆ ಏಡಿ ಬುಜ್ಜಿನ ವಿಚಿತ್ರವಾಗಿ ನೋಡಿ ಅಲ್ಲಿಂದ ಹೊರಗಡೆ ಹೋಯ್ತು. ಆಮೇಲೆ ಬುಜ್ಜಿ ಪುನಃ ಓದ್ತಾ ಇದ್ಲು. ಹೀಗೆ ಒಂದ್ ವಾರ ಸಮಯನೂ ಹೋಯ್ತು. ಒಂದಿನ ರಾತ್ರಿ ಪುನಃ ಬುಜ್ಜಿ ಓದ್ತಾ ಇದ್ದಾಗ ಮಧ್ಯರಾತ್ರಿಯಲ್ಲಿ ಆ ಏಡಿ ಪುನಃ ಬಂತು. ಆದ್ರೆ ಈ ಸಲ ಅದ್ರ ಜೊತೆ 4 ಏಡಿಗಳನ್ನ ಕರ್ಕೊಂಡ್ ಬಂದಿತ್ತು. ಅರೆ, ಏನಿದು? ಹೋದ್ವಾರ ಬಂದಾಗ ನೀನ್ ಒಬ್ಳೇ ಬಂದಿದ್ದೆ, ಇವಾಗ ನಿನ್ ಜೊತೆ ನೀನು ನೆಂಟ್ರೆಲ್ಲನೂ ಕರ್ಕೊಂಡ್ ಬಂದಿದೀಯಾ? ಏನೋ ನಮ್ ಮನೇಲಿ ಇರ್ಬೇಕು ಅನ್ನೋದು ನಿನ್ನ ಆಸೆನಾ? ಎಲ್ಲಾದ್ರೂ ಫಂಕ್ಷನ್ಗೆ ಹೋಗ್ಬಿಟ್ಟು ಎಲ್ರೂ ಒಟ್ಟಿಗೆ ವಾಪಸ್ ಬರ್ತಾ ಇದ್ದೀರಾ? ಹಾಗಂತ ಅವಳು ಮಾತಾಡ್ತಾ ಇದ್ದಾಗ ಆ ಶಬ್ದ ಕೇಳಿ ಹೊರಗಡೆ ಟುನಿ ಎಚ್ಚರವಾದ್ಲು. ಅರೆ, ಏನಮ್ಮ ಬುಜ್ಜಿ, ಯಾರ ಜೊತೆ ಮಾತಾಡ್ತಾ ಇದ್ಯಾ? ಏನಿಲ್ಲಮ್ಮ, ನೀನ್ ಮಲ್ಗೋ. ನಾನು ಸುಮ್ನೆ ಲೆಕ್ಕನ ನನ್ನ ಹತ್ರ ನಾನೇ ಹೇಳ್ಕೊಳ್ತಿದ್ದೀನಿ. ಲೆಕ್ಕನ ನಿನ್ನ ಹತ್ರ ನೀನ್ ಹೇಳ್ಕೊಂಡ್ರು ಕೂಡ ಆ ಶಬ್ದ ಕೇಳಿ ನನಗೆ ನಿದ್ರೆ ಮಾಡಕ್ ಬರ್ತಾ ಇಲ್ಲ. ನಾಳೆ ಬೆಳಿಗ್ಗೆ ನಾನು ಭಿಕ್ಷೆ ಬೇಡಕ್ ಹೋಗ್ಬೇಕಲ್ವಾ? ಆವಾಗ ಇವಾಗ ನಿದ್ರೆ ಮಾಡ್ಬೇಕಲ್ವಾ?
ಸ್ವಲ್ಪ ಮೆಲ್ಲೆ ಓದೋ, ನನಗೆ ಕೇಳಿಸ್ತೇ ಇರುವ ಹಾಗೆ. ಹಾ ಸರಿ ಅಮ್ಮ, ನೀನ್ ಮಲ್ಗೋ. ಪುನಃ ಆ ಏಡಿಗಳೆಲ್ಲಾನು ಆ ಕೊಳದ ಹತ್ತಿರ ಹೋಯ್ತು. ಹೀಗಿರುವಾಗ ಟುನಿ ಯಾವಾಗ್ಲೂ ತರ ಬೆಳಿಗ್ಗೆ ಎದ್ದು ಭಿಕ್ಷೆ ಬೇಡಕ್ಕೆ ಹೋದ್ಲು. ಆ ದಿನ ಚಳಿ ತುಂಬಾನೇ ಹೆಚ್ಚಾಗಿತ್ತು. ಬುಜ್ಜಿ, ಇವತ್ತು ಚಳಿ ತುಂಬಾ ಹೆಚ್ಚಾಗಿದೆ, ನಾನು ಒಳಗಡೆ ಮಲ್ಕೊಳ್ತೀನಿ, ನೀನು ಕೂಡ ಲ್ಯಾಂತರ್ ಆಫ್ ಮಾಡಿ ಬಂದ್ ಮಲಗು. ಹಾಗೆ ಇಬ್ರು ಮಲಗಿದ್ರು. ಮಧ್ಯರಾತ್ರಿಯ ಸಮಯದಲ್ಲಿ ಬುಜ್ಜಿಗೆ ಇದ್ದಕ್ಕಿದ್ದಂತೆ ಎಚ್ಚರವಾಯಿತು. ಅಮ್ಮ ಅಮ್ಮ, ಬಾ ಹೊರಗಡೆ ಹೋಗೋಣ, ನನಗ್ ಬಾತ್ರೂಮ್ ಬರ್ತಾ ಇದೆ, ಒಬ್ಳೆ ಹೋಗಕ್ಕೆ ಭಯ ಆಗ್ತಿದೆ. ಹಾಗಂತ ಹೇಳಿ ಲ್ಯಾಂತರ್ನ ಆನ್ ಮಾಡಿ ನೋಡಿದ್ರೆ ಅವರ ಮನೆಯಲ್ಲಿ ಸುಮಾರು ಏಡಿಗಳು ಇತ್ತು. ಟುನಿ ಅದರ ನೋಡಿ ತುಂಬಾನು ಆಶ್ಚರ್ಯಪಟ್ಲು. ಅವ್ರ ಮಂಚದ ಕೆಳಗಡೆ, ಬಾಗಲತ್ರ, ಮನೆ ಮೂಲೆ ಎಲ್ಲಾ ಕಡೆನೂ ಅಷ್ಟು ಏಡಿಗಳ ನಿರತನ ನೋಡಿ ಟುನಿ ಹೆದರ್ಕೊಂಡು, ಅಯ್ಯೋ ದೇವ್ರೆ, ಇದೇನಿದು, ಇದ್ದಕ್ಕಿದ್ದಂತೆ ಇಷ್ಟು ಏಡಿಗಳು ನಮ್ಮನೊಳಗಡೆ ಹೇಗ್ ಬಂತು ಬುಜ್ಜಿ? ಅವಾಗ ಬುಜ್ಜಿ ಏಡಿಗಳ ಹತ್ರ, ಅರೆ ಮೊನ್ನೆ ತಾನೇ ನೀನ್ ಫ್ಯಾಮಿಲಿ ಜೊತೆ ಬಂದೆ, ಇವಾಗ ನೀನ್ ಗುಂಪನೆ ಕರ್ಕೊಂಡ್ ಬಂದಿದೀಯಾ? ಇಲ್ಲಿ ನಿಮ್ಗೆ ಜಾಗ ಇಲ್ಲ, ಯಾಕೆ ರೀತಿ ತೊಂದರೆ ಕೊಡ್ತಾ ಇದ್ದೀರಾ? ಹೋಗಿ, ನಿಮ್ಮನ್ನ ನೋಡಿ ಅಮ್ಮ ಎಷ್ಟು ಹೆದರ್ತಾ ಇದ್ದಾರೆ ನೋಡಿ. ಏನ್ ಬುಜ್ಜಿ ಇದು, ಏಡಿಗಳ ಹತ್ರ ಮಾತಾಡ್ತಿದ್ಯಾ? ಅವುಗಳೇನು ನಿನ್ನ ಫ್ರೆಂಡ್ಸಾ? ಅವುಗಳು ಕಚ್ಚಿದ್ರೆ ನಮ್ ಗತಿ ಏನಾಗುತ್ತೆ ಅಂತ ನಿನಗೆ ಗೊತ್ತಾ? ಅಲ್ಲಮ್ಮ, ಆ ಏಡಿ ಮೊದ್ಲೇ ಬಂದಿತ್ತು, ಇವಾಗ ಫ್ಯಾಮಿಲಿ ಜೊತೆ ಬಂದಿದೆ, ಏನ್ ಮಾಡೋದಂತ ನನಗೂ ಕೂಡ ಅರ್ಥನೇ ಆಗ್ತಾ ಇಲ್ಲ. ಆವಾಗ ಟುನಿ ಒಂದು ಕಟ್ಟಿಗೆ ತಗೊಂಡು ಆ ಲ್ಯಾಂತರ್ ಬೆಳಕನ್ನ ತೋರಿಸಿ ಆ ಏಡಿಗಳನ್ನೆಲ್ಲ ಮನೆಯಿಂದ ಹೊರಗಡೆ ಓಡಿಸ್ಬಿಟ್ಲು. ಆವಾಗ ಟುನಿ ಬೇಜಾರಿಂದ, ಏನ್ ಕರ್ಮನ ಏನೋ, ನಮ್ಮ ಮನೆಯಲ್ಲಿ ನಾವು ಉಳ್ಕೊಳಕ್ಕೆ ಜಾಗ ಇಲ್ಲ ಅನ್ನುವಾಗ ಈ ಏಡಿಗಳ ತೊಂದರೆ ಬೇರೆ. ನಾಳೆ ಬೆಳಕಾಗ್ಲಿ ಆ ಏಡಿಗಳನ್ನೆಲ್ಲ ಏನ್ ಮಾಡ್ತೀನಿ ಅಂತ ನೋಡು. ಬುಜ್ಜಿ, ಹೋಗಿ ಮಲ್ಗು, ನಾಳೆ ನೋಡ್ಕೊಳ್ತೀನಿ ಇವುಗಳನ್ನ. ಹಾಗೆ ಮರುದಿನ ಬೆಳಗ್ಗೆ ಬುಜ್ಜಿ ಹಾಗೂ ಟುನಿ ಇಬ್ರು ಊರೊಳಗಡೆ ಹೋದ್ರು. ಅಮ್ಮ, ಇವತ್ತು ಇಬ್ರು ಸೇರಿ ಭಿಕ್ಷೆ ಬೇಡಕ್ ಹೋಗ್ತಾ ಇದೀವಾ? ಇಲ್ಲ, ನಾವು ಹೋಗ್ತಾ ಇರೋದು ಮಹಿ ಮನೆಗೆ. ಮಹಿ ಮೀನ್ ಹಿಡಿತಾಳೆ ಅಲ್ವಾ, ಈ ಏಡಿಗಳನ್ನ ಅವಳಿಗೆ ಹಿಡ್ಕೊಂಡು ಹೋಗ್ತಾಳೆ. ಆವಾಗ ನಮಗೆ ಯಾವುದೇ ತೊಂದರೆನೂ ಇರಲ್ಲ, ನಾವು ನೆಮ್ಮದಿಯಿಂದ ರಾತ್ರಿ ಮಲಗಿ ನಿದ್ರೆ ಮಾಡ್ಬೋದಲ್ವಾ? ಹಾಗಂತ ಹೇಳಿ ಟುನಿ ಹೋಗ್ತಾ ಇದ್ದಾಗ ಒಂದು ಜಾಗದಲ್ಲಿ ಬುಜ್ಜಿ ಅವಳ ತಾಯಿನ ತಡೆದು, ಅಮ್ಮ, ಮಹಿ ಹತ್ರ ಹೇಳಿದ್ರೆ ಈ ಏಡಿಗಳನ್ನ ಏನ್ ಮಾಡ್ತಾರೆ? ಅವರು ಈ ಏಡಿಗಳನ್ನ ಯಾಕೆ ಹಿಡ್ಕೊಳ್ತಾರೆ? ಯಾಕಂದ್ರೆ ಅದನ್ನ ಮಾರ್ತಾಳೆ, ಏಡಿಗಳಿಗೆ ತುಂಬಾ ಡಿಮ್ಯಾಂಡ್ ಇದೆ ಅಲ್ವಾ? ಆವಾಗ ಬುಜ್ಜಿ ಯೋಚನೆ ಮಾಡಿ, ಅಮ್ಮ, ಮಹಿ ಹತ್ರ ಹೋಗೋದ್ ಬೇಡ, ಬಾ ಮನೆಗೆ ಹೋಗೋಣ, ನನ್ನ ಹತ್ರ ಒಂದು ಐಡಿಯಾ ಇದೆ. ಹಾಗಂತ ಹೇಳಿ ಬುಜ್ಜಿ ಅವಳ ತಾಯಿನ ಮನೆ ಕರ್ಕೊಂಡು ಹೋಗಿ ಟುನಿ ಹತ್ರ ಈ ರೀತಿ ಹೇಳಿದ್ಲು, ಅಮ್ಮ, ನಾವ್ ಯಾಕೆ ಭಿಕ್ಷೆ ಬೇಡ್ಬೇಕು? ಇಷ್ಟು ಏಡಿಗಳು ನಮ್ಮ ಮನೆ ಸುತ್ತಮುತ್ತ ಇದ್ರೆ ಅದನ್ನ ತಗೊಂಡು ಹೋಗಿ ಮಾರಿ ನಾವು ಕೈ ತುಂಬಾ ಹಣ ಸಂಪಾದನೆ ಮಾಡ್ಬೋದು ಅಲ್ವಾ? ಮಹಿ ಹತ್ತೆಗೆ ಹೇಳೋದ್ಕಿಂತ ನೀನೇ ಏಡಿಗಳನ್ನ ಹಿಡಿ, ಸಂತೆಗೆ ತಗೊಂಡು ಹೋಗಿ ಮಾರು, ಅವಾಗ ಭಿಕ್ಷೆ ಬೇಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಟುನಿ ಸಂತೋಷದಿಂದ, ಅರೆ ಇದು ಒಳ್ಳೆ ಐಡಿಯಾನೇ, ಇಲ್ಲಿವರೆಗೂ ನಾನು ಭಿಕ್ಷುಕಿ, ಇವಾಗ ವ್ಯಾಪಾರಿನ, ಆದ್ರೆ ಈ ಏಡಿಗಳನ್ನ ಹಿಡಿಯೋದು ಹೇಗೆ? ಹೇಗಂದ್ರೆ ನೀನೇ ಹಿಡಿಬೇಕು, ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಓದ್ತಾ ಇರ್ತೀನಿ, ಬರುವಾಗ ನೀನೇ ಹಿಡಿದ್ಬಿಡು. ಒಳ್ಳೆ ಐಡಿಯಾನೇ, ನನಗೆ ಏಡಿಗಳು ಹಿಡಿಯಕ್ ಬರಲ್ಲ ಅಲ್ವಾ? ಸರಿ ಸರಿ, ಪರವಾಗಿಲ್ಲ, ನನ್ನ ಮಗಳಿಗೋಸ್ಕರ ನಾನು ಭಿಕ್ಷೆನೇ ಬಿಡ್ತೀನಿ, ಈ ಏಡಿಗಳನ್ನೇ ಹಿಡಿಯಕ್ಕಾಗಲ್ವಾ? ಹಾಗಾದ್ರೆ ಇವತ್ತು ರಾತ್ರಿ ಈ ಏಡಿಗಳಿಗೆ ಇದೆ, ಕತೆ ಮುಗೀತು. ಅಮ್ಮ, ಫೀಲ್ಡಲ್ಲಿ ಇಳಿದ್ರೆ ವ್ಯಾಪಾರ ಚೆನ್ನಾಗಿ ಮಾಡಬೇಕು, ನಾಳೆ ಏಡಿಗಳು ಏಡಿಗಳು ಅಂತ ಕಿಚ್ಚಾಡ್ಕೊಂಡು ಊರೊಳಗಡೆ ಹೋಗು. ಏಡಿಗಳಿಗೆ ಡಿಮ್ಯಾಂಡ್ ಇದೆ ಅಂತ ನೀನೇ ಹೇಳ್ದೆ ಅಲ್ವಾ, ಎಲ್ರೂ ಬಂದು ತಗೊಂಡು ಹೋಗ್ತಾರೆ. ಹಾ, ಅದು ನಿಜಾನೇ, ನಾಳೆನೇ ವ್ಯಾಪಾರನ ಶುರು ಮಾಡ್ತೀನಿ. ಹಾಗೆ ಆ ದಿನ ರಾತ್ರಿ ಟುನಿ ಹಾಗೂ ಬುಜ್ಜಿ ಇಬ್ರಿಗೂ ಏಡಿಗಳಿಗೋಸ್ಕರ ಕಾಯ್ತಾ ಇದ್ರು. ಏಡಿಗಳು ಬಂದಾಗ ಆ ಏಡಿಗಳನ್ನ ಹಿಡಿದು ಬುಟ್ಟಿಯಲ್ಲಿ ಹಾಕೊಂಡ್ಲು ಟುನಿ. ಮರುದಿನ ಬೆಳಗ್ಗೆ ಆ ಬುಟ್ಟಿಯಲ್ಲಿರುವ ಏಡಿಗಳನ್ನ ಊರೊಳಗಡೆ ತಗೊಂಡು ಹೋದ್ಲು. ಏಡಿಗಳಮ್ಮ, ಏಡಿಗಳು, ಫ್ರೆಶ್ ಆಗಿ ಹಿಡಿದಿರುವ ಏಡಿಗಳು, ಸಾರು ಮಾಡ್ಕೊಂಡು ತಿಂದ್ರೆ ತುಂಬಾ ಒಳ್ಳೇದು, ರಸ ಮಾಡ್ಕೊಂಡು ತಿಂದ್ರೆ ಕೋಲ್ಡ್ ಎಲ್ಲ ಹೋಗ್ಬಿಡುತ್ತೆ, ಶೀತ ಇನ್ ಮುಂದೆ ಬರೋದೇ ಇಲ್ಲ. ಬನ್ನಿ ಅಮ್ಮ, ತುಂಬಾ ಫ್ರೆಶ್ ಆಗಿರುವ ಕೆಂಪು ಏಡಿಗಳು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಬೆಲೆ ಕಮ್ಮಿ, ಆರೋಗ್ಯ ಜಾಸ್ತಿ. ಹಾಗಂತ ಟುನಿ ಏಡಿಗಳು ಏಡಿಗಳು ಅಂತ ವ್ಯಾಪಾರ ಮಾಡ್ಕೊಂಡು ಊರೊಳಗಡೆ ಹೋಗ್ತಾ ಇದ್ಲು. ಆವಾಗ ಇದ್ದಕ್ಕಿದ್ದಂತೆ ಭಿಕ್ಷುಕಿಯಾಗಿ ಇದ್ದ ಟುನಿ ಇವಾಗ ವ್ಯಾಪಾರಿಯಾಗಿರೋದನ್ನ ನೋಡಿ ಊರಿನವರು ಎಲ್ರೂ ಕೂಡ ಆಶ್ಚರ್ಯಪಟ್ರು. ಹಾಗೇನೆ ಎಲ್ರೂ ಸಂತೋಷದಿಂದ ಟುನಿ ಹತ್ರ ಏಡಿಗಳನ್ನ ತಗೊಳಕ್ಕೆ ಶುರು ಮಾಡಿದ್ರು. ಟುನಿಯ ಏಡಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆದು ಕೈ ತುಂಬ ಹಣನೂ ಬಂತು. ಹೀಗೆ ಕೆಲವು ದಿನಗಳು ಹೋಯ್ತು. ಟುನಿಯ ಕೈಯಲ್ಲಿ ಇವಾಗ ಸುಮಾರು ಹಣನೂ ಇತ್ತು. ಆವಾಗ ಒಂದಿನ ಟುನಿ ಬುಜ್ಜಿ ಹತ್ರ ಹೋಗಿ, ಬುಜ್ಜಿ, ನಡೆದು ಕಾಲು ನೋವಾಗ್ತಾ ಇದೆ, ವ್ಯಾಪಾರ ಮಾಡಕ್ ಕಷ್ಟ ಆಗ್ತಾ ಇದೆ,
ನಾನು ಒಂದು ಸೈಕಲ್ ತಗೊಳ್ಳಾ? ಅವಾಗ ಬುಜ್ಜಿ ನಗುತ್ತಾ, ಅಮ್ಮ, ಈ ವಯಸ್ಸಲ್ಲಿ ನೀನು ಸೈಕಲ್ ಓಡಿಸ್ಕೊಂಡು ಹೋದ್ರೆ ಎಲ್ರೂ ಆಮೇಲೆ ತಮಾಷೆ ಮಾಡ್ತಾರೆ, ಜೋರಾಗಿ ನಗಾಡ್ತಾರೆ ಅಮ್ಮ. ನಗಾಡೋರು ನಗಾಡ್ಲಿ, ನನ್ನ ವ್ಯಾಪಾರ ನನಗೆ ಚೆನ್ನಾಗಿ ನಡಿಬೇಕು ಅಷ್ಟೇ. ನೀನು ಹೇಳು, ನಾನು ಸೈಕಲ್ ತಗೊಳ್ಳೇಬೇಡ್ವಾ? ಅವಾಗ ಬುಜ್ಜಿ ನಗುತ್ತಾ, ತಗೋ ಅಮ್ಮ, ನಿನ್ ಕಾಲ್ ನೋವಿಗೆ ನೀನು ಸೈಕಲ್ ತಗೊಳ್ತಿದ್ಯಾ ಅಷ್ಟೇ ತಾನೇ? ಹಾಗಂತ ಹೇಳಿದಾಗ ಟುನಿ ಮರುದಿನಾನೇ ಒಂದು ಸೈಕಲ್ ತಗೊಂಡು ಅದರಲ್ಲಿ ಏಡಿ ವ್ಯಾಪಾರ ಶುರು ಮಾಡ್ತಾ ಇದ್ಲು. ಏಡಿಗಳು ಅಂತ ಟುನಿ ಬರ್ತಾ ಇರೋದನ್ನ ನೋಡಿದ್ರೆ ಕಾಮಿಡಿಯಾಗಿರ್ತಾ ಇತ್ತು, ಆದ್ರೆ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು. ಟುನಿಯ ವ್ಯಾಪಾರನ ನೋಡಿ ಚಿಚುಕಾಗಿ ತುಂಬಾ ಹೊಟ್ಟೆ ಕಿಚ್ಚು ಪಟ್ಕೊಳ್ತಿದ್ಲು. ಪಕ್ಷಿಗಳ ಸಂಕ್ರಾಂತಿ ಹಬ್ಬ, ಅದು ಪಕ್ಷಿಗಳ ಊರು. ಆ ಊರಿನ ಹೆಸರು ಆನಂದಪುರ. ಹೆಸರಿಗೆ ತಕ್ಕಂಗೆ ಆ ಊರಿನಲ್ಲಿರುವ ಪಕ್ಷಿಗಳೆಲ್ಲರೂ ಯಾವಾಗ್ಲೂ ಸಂತೋಷವಾಗಿರ್ತಿದ್ರು. ಅದರಲ್ಲೂ ಯಾವ್ದಾದ್ರೂ ಹಬ್ಬ ಅಂತ ಬಂದ್ರೆ ಸಾಕು, ಇನ್ನೂ ತುಂಬಾನು ಸಂತೋಷವಾಗಿ ಎಲ್ರೂ ಯಾವಾಗ್ಲೂ ಉತ್ಸಾಹದಿಂದಾನೇ ಇರ್ತಾ ಇದ್ರು. ಆದ್ರೆ ಆ ಊರಿನ ಗಡಿಯಲ್ಲಿ ಒಂದು ಚಿಕ್ಕ ಗುಡಿಸಲು. ಆ ಗುಡಿಸಲಿನಲ್ಲಿ ಟುನಿ ಅವಳ 7 ಹೆಣ್ಣು ಮಕ್ಕಳ ಜೊತೆ ಜೀವನಾನ ಬಾಳ್ತಾ ಇದ್ಲು. ಊರಿನಲ್ಲಿ ಹಬ್ಬದ ವಾತಾವರಣ ಇದ್ರೂ ಕೂಡ ಟುನಿಯ ಮನೆಯಲ್ಲಿ ಮಾತ್ರ ಯಾವಾಗ್ಲೂ ತುಂಬಾ ದುಃಖನೂ ಕಣ್ಣೀರು ಇತ್ತು. ಟುನಿಯ ದೊಡ್ಡ ಮಗಳಾದ ಬುಜ್ಜಿಗುಬ್ಬಚ್ಚಿ ಸಂಕ್ರಾಂತಿ ಹಬ್ಬಕ್ಕೆ 2 ದಿನಗಳು ಇರುವಾಗಲೇ ಹರಿದಾಸನ ವೇಷ ಹಾಕೊಂಡು ತನ್ನ ತಂಗಿಗಳಿಗೋಸ್ಕರ ಅವರು ಊರೊಳಗಡೆ ಹೋಗ್ತಾ ಇದ್ಲು. ಹೀಗಿರುವಾಗ ಊರಿನ ಬದಿಯಲ್ಲಿ ಚಿಚುಕಾಗೆ ಮನೆ ಹೊರಗಡೆ ಅಂಗಳದಲ್ಲಿ ರಂಗೋಲಿ ಹಾಕ್ತಾ ಇದ್ದಾಗ ಬುಜ್ಜಿ ವೇಷ ಹಾಕೊಂಡು ಬರ್ತಾ ಇರೋದನ್ನ ನೋಡಿ ಅವಳನ್ನ ಅವಮಾನ ಮಾಡೋದಕ್ಕೋಸ್ಕರ ಅವಳನ್ನ ನಿಲ್ಲಿಸಿದ್ಲು. ಏಯ್ ನಿಲ್ಲೆ, ಏನೇ ಇದು ವೇಷ? ಈ ರೀತಿ ವೇಷ ಹಾಕೊಂಡು ಊರೊಳಗೆ ಹೋಗಿ ಹಣ ಕೇಳಿದ್ರೆ ನಿನ್ನ ವೇಷ ನೋಡಿ ಎಲ್ಲರೂ ನಿನ್ನ ನಂಬಿ ಎಲ್ಲನೂ ಕೊಟ್ಬಿಡ್ತಾರೆ ಅಂತ ತಾನೇ ವೇಷ ಹಾಕೊಂಡಿದೀಯಾ? ಈ ಗೇಟು ದಾಟಿ ಈಚೆ ಬಂದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಆ ಪಾತ್ರೆ ತಗೊಂಡು ಹೋಗಿ ಆ ಕಡೆ. ಅಯ್ಯೋ ಚಿಚ್ಚು ಅತ್ತೆ, ಏನು ಈ ಬಂಗ್ಲೆ? ಏನು ನಿಮ್ಮ ಸ್ವಂತ ಮನೆ ಅನ್ಕೊಂಡು ಇಷ್ಟೆಲ್ಲ ಮಾತಾಡ್ತೀರಾ? ನಾನು ನನ್ನ ಹಸಿವಿಗೋಸ್ಕರನೇ ಈ ರೀತಿ ಭಿಕ್ಷೆ ಬೇಡ್ತಾ ಇದ್ದೀನಿ, ಆದ್ರೆ ನೀವು ತಿನ್ನುವುದಕ್ಕೋಸ್ಕರ ಕಳ್ಳತನ ಮಾಡ್ತೀರಲ್ಲ, ಆ ರೀತಿ ಎಲ್ಲ ನಾನ್ ಮಾಡಕ್ ಹೋಗೋದಿಲ್ಲ. ನೀವು ಬಾಯಿ ತೆರೆದು ಮಾತಾಡಿದ್ರೇನೆ ಸಾಕು, ಊರೆಲ್ಲ ಬೆಂಕಿ ಹಿಡ್ಕೊಳ್ಳುತ್ತೆ. ಚಿಚು ಅದನ್ನ ಕೇಳಿ ಕೋಪದಿಂದ, ಏನೇ ಬುಜ್ಜಿ, ನಿನ್ಗೆ ಆಸೆ ಜಾಸ್ತಿ ಆಗ್ಬಿಡ್ತು. ನಿಮ್ಮಮ್ಮ 7 ಮಕ್ಕಳಿಗೆ ಹೇಗೆ ಹಸಿವು ತೀರ್ಸೋದು ಅಂತ ನೋಡಿದ್ರೆ ನಿನ್ನ ಹಸಿವು ತೀರದೇ ಇಲ್ಲ. ನಾನು ಮಗಿ ಹತ್ರ ಹೇಳಿ ನಿನ್ನಮ್ಮನ ಹೇಗೆ ಈ ಊರ್ ಬಿಟ್ಟು ಹೊರಗಡೆ ಬೆರೆಸ್ತೀನಿ ಅಂತ ನೋಡ್ಕೊಂಡಿರಿ. ನೋಡೋಣ ಚಿಚ್ಚು ಅತ್ತೆ, ಈ ಸಂಕ್ರಾಂತಿಗೆ ಯಾರ ಗಾಳಿಪಟ ಚೆನ್ನಾಗಿ ಹಾರುತ್ತೆ ಅಂತ. ಹರಿ ಹೋ ಹರಿ, ನಾನು ಭಿಕ್ಷೆ ಬೇಡಿ ಸಂಪಾದನೆ ಮಾಡ್ತಾ ಇದ್ದೀನಿ, ಆದ್ರೆ ನೀನು ಜಮೀನ್ದಾರರ ಬಳಿ ಸುಳ್ಳು ಹೇಳಿ ಸಂಪಾದನೆ ಮಾಡ್ತಿದ್ಯಾ. ಅದೇ ನಮ್ಮಿಬ್ಬರಿಗಿರೋ ವ್ಯತ್ಯಾಸ. ಹಾಗಂತ ಹೇಳಿ ಬುಜ್ಜಿ ಅಲ್ಲಿಂದ ಹೊರಟೋದ್ಲು. ಬುಜ್ಜಿ ಹೋದ ಸ್ವಲ್ಪ ಸಮಯದಲ್ಲಿ ತುನಿಗುಬ್ಬಚ್ಚಿ ಮನೆಯ ಮುಂದ್ಗಡೆ ಬೇಜಾರಿಂದ ಕೂತ್ಕೊಂಡಿದ್ಲು. ಆವಾಗ್ಲೇ ಕಲರ್ಫುಲ್ ಆಗಿ ಅಲಂಕಾರ ಮಾಡಿರುವ ಗೂಡಿನ ಕರ್ಕೊಂಡು ಒಬ್ಬ ವ್ಯಕ್ತಿ ಮನೆಯ ಮುಂದ್ಗಡೆ ಬಂದು ನಿಂತ್ಕೊಂಡಿದ್ದ. ಅವನು ಹೊಡೆಯೋ ಆ ತಾಳ ಶಬ್ದ ಕೇಳಿ ಮಕ್ಳೆಲ್ರೂ ಮನೆಯಿಂದ ಹೊರಗಡೆ ಬಂದ್ರು. ಅಮ್ಮ, ನಾನು ನಿಮ್ಮ ಮನೆಗೆ ಬಂದಿದ್ದೀನಿ, ಒಳ್ಳೇದೇ ಆಗ್ಬೇಕು ಅಂತ ಬೇಡ್ಕೊಳ್ಳಿ. 7 ಜನ ಮಹಾಲಕ್ಷ್ಮಿಯರು ಇರುವಂತಹ ಮನೆ ಇದು. ಈ ಬಸವಣ್ಣ ನಿಮಗೆ ಎಲ್ಲ ಒಳ್ಳೇದೇ ಆಗುವ ರೀತಿ ಮಾಡ್ತಾನೆ. ತುನಿ ಮೇಲ್ನೆ ಎದ್ದು ಅವಳ ಮನೆಯೊಳಗಡೆ ಹೋದ್ಲು. ಮನೆಗೆ ಬಂದಿರುವ ಬಸವನಿಗೆ ಏನು ಕೊಡ್ಲಿಲ್ಲ ಅಂದ್ರೆ ಅದು ದರಿದ್ರ ಅನ್ನೋದು ಅವಳಿಗೆ ಗೊತ್ತು. ಆದ್ರಿಂದ ಅವಳು ಮಡಿಕೆಯಲ್ಲಿ ಕೈ ಬಿಟ್ಟು ನೋಡಿದ್ಲು. ಆದ್ರೆ ಆ ಮಡಿಕೆಯಲ್ಲಿ ಒಂದ್ ಹಿಡಿಯಲ್ಲ, ಒಂದ್ ಅಕ್ಕಿ ಕೂಡ ಇಲ್ಲ. ಅವಳು ತುಂಬಾನು ಬೇಜಾರ್ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಬಂದು, ಅಯ್ಯ, ನನ್ನನ್ನು ಕ್ಷಮಿಸಿ. ಹಬ್ಬದ ದಿನ ನಿಮಗೆ ಅಂತ ಕೊಡ್ಲಿಕ್ಕೆ ನನ್ನ ಮನೆಯಲ್ಲಿ ಒಂದು ಕಾಳು ಅಕ್ಕಿ ಕೂಡ ಇಲ್ಲ. ಈ 7 ಮಕ್ಕಳ ಹಸಿವನ್ನು ತೀರಿಸಲೇ ಸಾಧ್ಯ ಆಗ್ತಾ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಆವಾಗ ಆ ಗೂಳಿಯ ಯಜಮಾನ ತುನಿಯ ಕಣ್ಣಲ್ಲಿದ್ದ ದುಃಖನ ನೋಡಿದ್ರು. ಅವ್ರಿಗೆಲ್ಲಾನು ಅರ್ಥ ಆಯ್ತು. ಇಲ್ಲಿ ನೋಡಮ್ಮ, ಈ ಬಸವನಿಗೆ ನೀನ್ ದಾನ ಮಾಡ್ತೀಯ ಅಂತ ನಾನ್ ನೋಡಿದ್ರೆ ನೀನೇ ಕಷ್ಟದಲ್ಲಿದ್ದೀಯ. ನಿನ್ನ ಕಣ್ಣೀರನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ. ತಗೋಮ್ಮ, ಇದನ್ನ ತಗೊಂಡು ಈ ಮಕ್ಕಳಿಗೆಲ್ಲ ಹೊಟ್ಟೆಯನ್ನು ತುಂಬಿಸಮ್ಮ. ಹಾಗಂತ ಹೇಳಿ ಅವ್ರ ಹತ್ರ ಇರುವ ಸ್ವಲ್ಪ ಅಕ್ಕಿನ ತೆಗೆದು ಅದನ್ನ ಟುನಿಗೋಸ್ಕರ ಕೊಟ್ರು. ಬಸವಣ್ಣ, ಇವರನ್ನು ಕಾಪಾಡು. ಈ 7 ಮಕ್ಕಳಿರುವ ಈ ಮನೆ ಮಹಾಲಕ್ಷ್ಮಿಯ ಮನೆಯಾಗಿ ಬೆಳಗಬೇಕು. ಈ ಸಂಕ್ರಾಂತಿ ಹಬ್ಬ ಇವರಿಗೆ ಒಳ್ಳೆಯದನ್ನೇ ತರಬೇಕು. ಹಾಗಂತ ಆಶೀರ್ವಾದ ಮಾಡಿ ಅಲ್ಲಿಂದ ಹೋದ್ರು. ಟುನಿಗುಬ್ಬಚ್ಚಿ ತುಂಬಾನು ಸಂತೋಷದಿಂದ ಅವರು ಕೊಟ್ಟ ಪ್ರಸಾದದ ಅಕ್ಕಿನ ಮನೆಯೊಳಗಡೆ ತಗೊಂಡ್ ಬಂದ್ಲು. ಆಮೇಲೆ ಒಲೆ ಕತ್ಸಿ ಆ ಅಕ್ಕಿನ ತೊಳೆದು ಮಕ್ಕಳಿಗೋಸ್ಕರ ಆಹಾರ ಮಾಡಕ್ಕೆ ಶುರು ಮಾಡಿದ್ಲು. ಅನ್ನ ಬೇಯುವಾಗ ಬಂದ ಪರಿಮಳ ಮನೆ ಇಡೀ ಹರಡ್ತಾ ಇತ್ತು. ಮಧ್ಯಾಹ್ನದ ಸಮಯ. ಟುನಿ ತನ್ನ ಹೆಣ್ಣು ಮಕ್ಕಳಿಗೋಸ್ಕರ ಆಹಾರ ಮಾಡಿ ಅವರಿಗೆ ಬಾಳೆ ಎಲೆಯಲ್ಲಿ ಹಾಕಿಕೊಟ್ಲು. ಸುಮಾರು ದಿನಗಳಿಂದ ಆಹಾರ ತಿಂದೇ ಇದ್ದ ಮಕ್ಕಳು ಇವತ್ತು ಸಂತೋಷವಾಗಿ ಆಹಾರ ತಿನ್ನೋದನ್ನ ನೋಡಿ, ದೇವ್ರೆ, ಬಸವಣ್ಣನ ಪುಣ್ಯದಿಂದ ಈ ದಿನ ಕಳೆಯಿತು ಹಾಗಂತ ಸಂತೋಷ ಪಟ್ಲು. ಕತ್ಲಾಗ್ತಾ ಇತ್ತು.
ಮಂಚು ಬೇರೆ ಬೀಳ್ತಾ ಇತ್ತು. ಚಳಿ ತಡ್ಕೊಳಕ್ಕಾಗದೆ ಹೆಣ್ಮಕ್ಳು ಎಲ್ರೂ ಒಬ್ರನ್ನೊಬ್ರು ಗಟ್ಟಿಯಾಗಿ ಹಿಡ್ಕೊಂಡು ಮಲಗಿದ್ರು. ಆದ್ರೆ ಟುನಿ ಮಲಗ್ಲೂ ಇಲ್ಲ. ಅವಳು ಒಲೆ ಕತ್ಸಿ ಮಡಿಕೆ ಒಂದನ್ನ ಒಲೆ ಮೇಲೆ ಇಟ್ಲು. ಅದ್ರಲ್ಲಿ ಇದ್ದಿದ್ದು ಬರೀ ನೀರು, ಆದ್ರೆ ಅಕ್ಕಿ ಇಲ್ಲ. ಆದ್ರೆ ಮಕ್ಕಳು ಅನ್ನ ಬೇಯ್ತಾ ಇದೆ ಅನ್ನುವ ನಂಬಿಕೆನ ಅವರಿಗೆ ಕೊಡೋದಕ್ಕೋಸ್ಕರ ಮಾಡಿದ್ಲು. ಟುನಿ ಮನ್ಸಲ್ಲಿ, ಅಯ್ಯೋ ದೇವ್ರೆ, ನಾಳೆ ಸಂಕ್ರಾಂತಿ ಹಬ್ಬ, ಊರೆಲ್ಲ ಸಂತೋಷದಿಂದ ಮೆರಿತಾ ಇರುವಾಗ ನನ್ನ ಮಕ್ಕಳು ಮಾತ್ರ ಹಸಿವಲ್ಲಿ ಸಾಯ್ಬೇಕಾ? ಆ ಚಿಚ್ಚು ಹೇಳಿದ ಮಾತು ನೆನಪಾಗ್ತಾ ಇದೆ. ಬುಜ್ಜಿ ನಿದ್ರೆ ಮಾಡದೆ ತಾಯಿಯ ಕಷ್ಟವನ್ನ ಗಮನಿಸ್ತಾನೇ ಇದ್ಲು. ಅವಾಗ ಅವಳು ತಗೊಂಡ್ ಬಂದ ಅಕ್ಕಿನ ತಾಯಿ ಹತ್ತಿರ ಕೊಟ್ಟು, ಅಮ್ಮ, ಇದನ್ನ ನೀವು ತಿನ್ನಿ, ನಾಳೆ ನಮ್ಮ ಬದುಕು ಬದಲಾಗುತ್ತೆ. ಸರಿ ಬುಜ್ಜಿ, ನಾನು ಚೋಟು ಅವರ ಮನೆಗೆ ಹೋಗಿ ಬರ್ತೀನಿ. ಅನ್ನ ಮಾಡಕ್ಕೆ ಆ ಅಕ್ಕಿ ಸಾಕಾಗಲ್ಲ ಅಂತ ಅಂದ್ಕೊಂಡು ಟುನಿ ಅನ್ನ ಮಾಡದೆ ಆ ಸಮಯದಲ್ಲಿ ಅವಳ ಗೆಳತಿ ಚೋಟುನ ನೋಡೋದಕ್ಕೋಸ್ಕರ ಹೋಗ್ತಾ ಇದ್ಲು. ಆವಾಗ ದಾರಿಯಲ್ಲಿ ಚಿಚುಕಾಗಿಯ ಮನೆಯನ್ನ ದಾಟಿ ಹೋಗ್ಬೇಕಾಗಿತ್ತು. ಅವಾಗ ಚಿಚುಕಾಗಿ ಟುನಿನ ನೋಡಿ, ತುನಿ, ಈ ಟೈಮಲ್ಲಿ ನೀನು ಎಲ್ಲಿ ಹೋಗ್ತಾ ಇದ್ದೀಯಾ? ಓಹೋ, ನಿನ್ ಮನೆಯಲ್ಲಿ 7 ಮಕ್ಕಳಿದ್ದಾರಲ್ವಾ, ಅವರು ಹೊಟ್ಟೆನ ತುಂಬಿಸ್ಲಿಕ್ಕೆ ಯಾರ ಮನೆಯಲ್ಲಾದ್ರೂ ಕಣ್ಣ ಹಾಕ್ಬೇಕು ಅಂತ ಹೋಗ್ತಾ ಇದ್ದೀಯಾ? ಟುನಿ ಅಳುತ್ತಾ, ಚಿಚ್ಚು, ನಾನು ಕಳ್ಳಿ ಅಲ್ಲ. ನಾನು ನನ್ನ ಮಕ್ಕಳಿಗೆ ನಾಳೆ ಊಟ ಕೊಡ್ಲಿಕ್ಕೆ ಅಕ್ಕಿ ಇಲ್ಲ ಅಂತ ಚೋಟು ಅವರ ಮನೆಗೆ ಕೇಳಲಿಕ್ಕೆ ಹೋಗ್ತಿದ್ದೀನಿ. ನಾನ್ ನಿನ್ನ ಗೆಳತಿ ಅಲ್ವಾ? ಏನು, ನೀನ್ ನನ್ ಗೆಳತಿನ? ನಾನು ಸಂತೋಷವಾಗಿ ಯಾರ ಮನೆಯಲ್ಲಿ ಇದ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಹೊಟ್ಟೆ ತುಂಬಾ ಚೆನ್ನಾಗಿ ತಿಂತಾ ಇದ್ದೀನಿ. ಹೌದು, ನಿನಗೆ ಸಂಕ್ರಾಂತಿ ಯಾಕೆ? ಟುನಿಗೆ ಮಾತು ಬರ್ಲೇ ಇಲ್ಲ. ಅವಳು ಮನಸ್ಸಿನಲ್ಲಿ ದುಃಖದೊಂದಿಗೆ ಕಣ್ಣೀರೊರೆಸ್ಕೊಂಡು ಚೋಟುವಿನ ಮನೆಗೆ ಹೋದ್ಲು. ಚೋಟು ಟುನಿನ ನೋಡಿ, ತುನಿ, ಏನಾಯ್ತು? ಈ ಅರ್ಧ ರಾತ್ರಿಯಲ್ಲಿ ಈ ರೀತಿ ಕಣ್ಣೀರ್ ಹಾಕೊಂಡ್ ಬರ್ತಾ ಇದೀಯಾ? ನೀನೀಗ ಅಳ್ತಾ ಇದೀಯ ಅಂದ್ರೆ ಏನೋ ಒಂದು ದೊಡ್ಡ ಸಮಸ್ಯೆನೇ ಆಗಿದೆ. ಟುನಿ ಅಳುತ್ತಾ, ಚೋಟು, ನನ್ ಬದುಕು ಇಷ್ಟೇನಾ? ನಾನು ನನ್ ಮಕ್ಕಳಿಗೆ ನಾಳೆ ಊಟ ಕೊಡ್ಲಿಕ್ಕೆ ಏನೂ ಇಲ್ಲ ಅಂತ ನಿನ್ ಜೊತೆ ಏನಾದ್ರೂ ಕೇಳೋಣ ಅಂತ ಬರ್ತಾ ಇದ್ರೆ ಆ ಚಿಚ್ಚು ನನ್ನ ಕಳ್ಳಿ ಅಂತ ಹೇಳ್ತಾ ಇದೆ. ನನಗೆ 7 ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ ಅಂತ ನನ್ನ ಕೇವಲವಾಗಿ ಮಾತಾಡ್ತಾ ಇದೆ. ಈ ಮಕ್ಕಳಿಗೆ ನಾನು ಊಟ ಕೊಡೋದ್ ಬೇಡ್ವಾ? ನನ್ ಮಕ್ಕಳನ್ನ ಖಾಲಿ ಹೊಟ್ಟೆಯಲ್ಲಿ ಹಾಗೆ ಮಲಗಿಸೋದು ಸರಿನಾ? ಅದನ್ನು ಕೇಳಿ ಚೋಟು ಟುನಿನ ಸಮಾಧಾನ ಮಾಡಿದ್ಲು. ತುನಿ, ನೀನು ಅಳ್ಬೇಡ. ಆ ಚಿಚ್ಚುಗೆ ಹಣ ಇದೆ ಅಂತ ಅಹಂಕಾರದಿಂದ ಮೆರಿತಾ ಇದ್ದಾಳೆ. ಕಾಲ ಯಾವಾಗ್ಲೂ ಹೀಗೇನೆ ಇರೋದಿಲ್ಲ. ಒಂದಲ್ಲ ಒಂದಿನ ನಿಂಗೆ ಒಳ್ಳೆ ಕಾಲ ಬರುತ್ತೆ. ತಗೋ, ಈ ಅಕ್ಕಿ ತಗೊಂಡೋಗಿ ಮಕ್ಕಳಿಗೆ ಊಟ ಕೊಡು. ಟುನಿ ಕಣ್ಣೀರನ್ನ ಒರೆಸ್ಕೊಂಡು, ಸರಿ ಚೋಟು, ಮಕ್ಕಳು ತುಂಬಾ ಹಸಿವಲ್ಲಿ ಇರ್ತಾರೆ, ನಾನು ಹೋಗಿ ಅವರಿಗೆ ಅಡಿಗೆ ಮಾಡಿ ಕೊಡ್ತೀನಿ. ಹಾಗಂತ ಹೇಳಿ ಟುನಿಯ ಅಕ್ಕಿನ ತಗೊಂಡು ಹೋಗಿ ಮನೆಯಲ್ಲಿ ಮಕ್ಕಳಿಗೋಸ್ಕರ ಅನ್ನ ಮಾಡಿ ಅದನ್ನ ಮಕ್ಕಳಿಗೆ ತಿನ್ನಕ್ಕೆ ಕೊಟ್ಲು. ಅವಾಗ ಬುಜ್ಜಿ ತಾಯಿಯ ಕಣ್ಣಿಂದ ಬರ್ತಾ ಇರುವ ಕಣ್ಣೀರನ್ನ ನೋಡಿ, ಅಮ್ಮ, ಏನಾಯ್ತಮ್ಮ ಹಾಗಂತ ಕೇಳಿದ್ಲು. ಅವಾಗ ಟುನಿ ಅಳುತ್ತಾ ಏನ್ ನಡೀತೋ ಅದನ್ನ ಹೇಳಿದ್ಲು. ಅದನ್ನು ಕೇಳಿದಾಗ ಬುಜ್ಜಿಗೆ ಕೋಪ ಜಾಸ್ತಿ ಆಯ್ತು. ಅವಳು ಕೋಪದಿಂದ ಅವಳ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು, ಈ ಹಬ್ಬದ ದಿನ ನಮ್ಮ ಅಮ್ಮನ ಕಣ್ಣೀರು ಹಾಕ್ಸಿದ ಚಿಚ್ಚುನ ನಾನು ಸುಮ್ನೆ ಬಿಡೋದಿಲ್ಲ. ಈ ಹಬ್ಬದ ದಿನ ನಮ್ಮ ಜೀವನ ಬದಲಾಗಲೇಬೇಕು. ಹಾಗಂತ ಬುಜ್ಜಿ ಕೋಪನ ಮನ್ಸಲ್ಲಿ ಇಟ್ಕೊಂಡು, ಅಮ್ಮ, ಆ ಚಿಚ್ಚು ಅತ್ತೆ ಯಾವಾಗ್ಲೂ ಹೀಗೇನೆ, ಅವಳು ಬದಲಾಗದೇ ಇಲ್ಲ. ನೀನ್ ಹೋಗಿ ಮಲ್ಕೊಮ್ಮ. ಹಾಗೆ ಬುಜ್ಜಿ ಅವಳ ತಾಯಿನ ಸಮಾಧಾನ ಮಾಡಿದ್ಲು. ಮರುದಿನ ಬೆಳಗ್ಗೆ ಸಂಕ್ರಾಂತಿ ಹಬ್ಬ. ಊರೇ ಕೋಲಾಹಲವಾಗಿ ಇತ್ತು. ಎಲ್ಲರ ಮನೆಯ ಮುಂದ್ಗಡೆ ಕಲರ್ಫುಲ್ ಆದ ರಂಗೋಲಿ ಹಾಕಿತ್ತು. ಅದರ ಮಧ್ಯದಲ್ಲಿ ಹೂಗಳನ್ನ ಅಂದವಾಗಿ ಇಟ್ಟಿದ್ರು. ಅದು ಮಾತ್ರವಲ್ಲ, ಹೂಗಳಿಂದ ಮಾವಿನ ಎಲೆಗಳಿಂದ ತೋರಣನೂ ಹಾಕಿದ್ರು. ಹಾಗೇನೆ ಆಕಾಶದಲ್ಲಿ ಕಲರ್ಫುಲ್ ಆದ ಗಾಳಿಪಟಗಳು ಹಾರಾಡ್ತಾ ಇತ್ತು. ಅಲ್ಲಿ ಮಕ್ಕಳು ನಗೋ ಶಬ್ದ ಹೆಚ್ಚಾಗಿ ಕೇಳ್ತಾ ಇತ್ತು. ಬುಜ್ಜಿ ಪುನಃ ಹರಿದಾಸನ ವೇಷ ಹಾಕೊಂಡು ಚಿಚುಕಾಗಿಯ ಮನೆಯ ಮುಂದ್ಗಡೆ ನಿಂತು ಜೋರಾಗಿ ಕರೆದ್ಲು, ಏ ಚಿಚ್ಚು ಅತ್ತೆ, ಹೊರಗಡೆ ಬಾ. ಇವತ್ತು ನಿನ್ನ ನಿಜ ಸ್ವರೂಪ ಏನು ಅಂತ ಮಗಿ ಅವರಿಗೆ ಗೊತ್ತಾಗ್ಬೇಕು. ಚಿಚು ಕೋಪದಿಂದ ಬೈತಾ ಇದ್ದಾಗ ಬ್ಯಾಲ್ಕನಿಯಿಂದ ಮಹಿ ಹದ್ದು ಎಲ್ಲಾನು ನೋಡ್ತಾ ಇತ್ತು. ಆವಾಗ ಬುಜ್ಜಿ ಮಹಿ ಹದ್ದನ್ನ ನೋಡಿ, ಅಮ್ಮ, ಈ ಚಿಚ್ಚು ಅತ್ತೆ ರಹಸ್ಯ ಇವತ್ತು ಹೊರಗೆ ಬೀಳಲೇಬೇಕು. ನಮ್ಮ ಅಮ್ಮನಿಗೆ ಸಿಗಬೇಕಾದ ಕೆಲ್ಸನ ಅವ್ರ ಮಗನಿಗೆ ಹುಷಾರಿಲ್ಲ ಅಂತ ಈ ಕೆಲ್ಸನ ಅವ್ರ ಹೆಸರಿಗೆ ಬದಲಾಯಿಸ್ಕೊಂಡ್ರು. ಅದು ಮಾತ್ರ ಅಲ್ಲ, ನಿಮ್ಮ ಧಾನ್ಯನ ತಗೊಂಡೋಗಿ ಪಟ್ಟಣದಲ್ಲಿ ಮಾರಾಟ ಮಾಡಿ ಹಣವನ್ನು ಸಂಪಾದನೆ ಮಾಡ್ತಿದ್ದಾರೆ. ಮಹಿ ಹದ್ದು ಚಿಚು ಮನೆನ ಚೆಕ್ ಮಾಡಕ್ಕೆ ಹೇಳ್ತು. ಒಳಗಡೆ ಹೋಗಿ ನೋಡಿದಾಗ ಸುಮಾರು ಧಾನ್ಯದ ಮೂಟೆಗಳು ಇತ್ತು. ಅವಾಗ ಮಹಿ ಹದ್ದು ಚಿಚುನ ನೋಡಿ ಕೋಪದಿಂದ, ಚಿಚ್ಚು, ನಿನ್ನ ಇಷ್ಟು ದಿನ ನಂಬಿದಿಕ್ಕೆ ನನಗೆ ಸರಿಯಾದ ಪಾಠ ಸಿಕ್ಕಿದೆ. ನನ್ನ ಆಸ್ತಿನ ಕಳ್ಳತನ ಮಾಡೋದ್ ಮಾತ್ರ ಅಲ್ಲದೆ ಒಂದು ತಾಯಿನ ಇಷ್ಟು ಕೇವಲವಾಗಿ ಮಾತಾಡ್ತೀಯಾ? ನಿನ್ನ ಈ ಕೆಲಸದಿಂದ ಹೊರಗಾಗ್ತಿದ್ದೀನಿ. ಮಹಿ ತಕ್ಷಣ ಟುನಿಯ ಮನೆಗೆ ಹೋಯ್ತು. ಅಲ್ಲಿ ಟುನಿಯ ಪರಿಸ್ಥಿತಿಯನ್ನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತು.
ತುನಿ, ನನ್ನನ್ನು ಕ್ಷಮಿಸು. ಆ ಚಿಚ್ಚು ಮಾತು ಕೇಳಿ ನಾನು ನಿನ್ನ ತುಂಬಾ ತಪ್ಪಾಗಿ ತಿಳ್ಕೊಂಡೆ. ನಾಳೆಯಿಂದ ನನ್ನ ಪಕ್ಕದ ಅಂಚಿನ ಮನೆಯಲ್ಲೇ ಇದ್ಕೊಂಡು ನನ್ನ ಕೆಲಸವನ್ನೆಲ್ಲ ನೋಡ್ಕೋ. ಆವಾಗ ಟುನಿ ತುಂಬಾ ಬೇಜಾರಿಂದ ಮಹಿಯ ಕೈಯನ್ನು ಹಿಡ್ಕೊಂಡು, ಅಯ್ಯೋ ಜಮೀನ್ದಾರರವ್ರೆ, ನೀವು ಅಷ್ಟು ದೊಡ್ಡ ಮಾತು ಹೇಳ್ಬೇಡಿ. ನೀವು ನನ್ನ ಜೊತೆ ಕ್ಷಮೆ ಕೇಳದ, ನಾನೇ ನಿಮ್ ಜೊತೆ ಕ್ಷಮೆ ಕೇಳ್ಬೇಕು. ಮಹಿ ಆಶ್ಚರ್ಯದಿಂದ, ಏನ್ ತುನಿ, ನೀನು ಹಾಗೆ ಹೇಳ್ತಿದೀಯಾ? ಹೌದಮ್ಮ, ಚಿಚ್ಚು ಮಾಡ್ತಾ ಇರುವ ಮೋಸ, ಅವಳು ನಿಮ್ ಜೊತೆಯಿಂದ ಕೊಳ್ಳೆ ಹೊಡಿಯೋದು ಎಲ್ಲ ನಂಗೆ ಗೊತ್ತು. ನಾವಿಬ್ರು ಚಿಕ್ಕ ವಯಸ್ಸಿನಿಂದ ಸ್ನೇಹಿತರು. ಅವಳು ಒಂದಿನ ಅಲ್ಲ ಒಂದಿನ ಬದಲಾಗ್ತಾಳೆ. ನಿಮ್ ಜೊತೆ ನಿಜ ಹೇಳ್ಬೇಕು ಅಂತ ನೋಡ್ದೆ, ಆದ್ರೆ ಗೆಳೆತನಕ್ಕೆ ದ್ರೋಹ ಮಾಡಬಾರ್ದು ಅಂತಾನೆ ನಿಮಗೆ ಆ ನಿಜನ ನಾನು ಹೇಳಲಿಲ್ಲ. ಆ ನಿಜ ಎಲ್ಲ ನನಗೆ ಗೊತ್ತಿದ್ರು. ನನ್ನ ಮಕ್ಕಳು ಎಷ್ಟೋ ಒಂದು ಹಸಿವಲ್ಲಿ ಇದ್ರೂ ಕೂಡ ಆ ನಿಜನ ನಿಮ್ಮಿಂದ ಬಚ್ಚಿಟ್ಟಿದ್ದಕ್ಕೆ ನೀವೇ ನನ್ನನ್ನು ಕ್ಷಮಿಸ್ಬೇಕು. ಅದನ್ನು ಕೇಳಿ ಮಹಿ ಹದ್ದು, ತುನಿ, ನಿನ್ನ ಸ್ನೇಹಕ್ಕೆ ನೀನು ಕೊಟ್ಟ ಬೆಲೆ ನಿನ್ನ ವ್ಯಕ್ತಿತ್ವವನ್ನು ಎತ್ತಿ ತೋರಿಸ್ತಿದೆ. ನಿನ್ನಂತವಳು ನನ್ನ ಪಕ್ಕ ಇರೋದು ನನ್ನ ಅದೃಷ್ಟ. ನಿನ್ನ ಒಳ್ಳೆ ಗುಣನೇ ಇವತ್ತು ನಿನ್ನ ಈ ಸ್ಥಾನಕ್ಕೆ ತಂದು ನಿಲ್ಸಿದೆ. ಅದನ್ನು ಕೇಳಿದ ಟುನಿಯ ಕಣ್ಣಿಂದ ಆನಂದ ಬಾಷ್ಪ ಬಂತು. ಹಬ್ಬದ ದಿನ ಅವಳು ತುಂಬಾನೇ ಸಂತೋಷವಾಗಿದ್ಲು. ಇವಾಗ ಅವಳ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಯಿತು. ಮನೆಯೆಲ್ಲಾನು ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅವಳ 7 ಹೆಣ್ಮಕ್ಳು ಕೂಡ ಮನೆ ಹೊರಗಡೆ ಕಲರ್ಫುಲ್ ಆದ ರಂಗೋಲಿ ಹಾಕ್ತಾ ಇದ್ರು. ಆವಾಗ ದೂರದಲ್ಲಿ ನಿಂತ್ಕೊಂಡು ಮನೆನ ಗುರಾಯಿಸಿ ನೋಡ್ತಾ ಇದ್ದ ಚಿಚುಕಾಗೆನ ಟುನಿ ನೋಡಿದ್ಲು. ಟುನಿ ತಕ್ಷಣ ಚಿಚುಕಾಗೆ ಹತ್ತಿರ ಹೋಗಿ, ಚಿಚ್ಚು, ನನ್ನನ್ನು ಕ್ಷಮಿಸು. ನಾನು ನಿನ್ ಬಗ್ಗೆ ಜಮೀನ್ದಾರರಿಗೆ ಏನೂ ಹೇಳಲಿಲ್ಲ. ಆದ್ರೆ ಅವ್ರಿಗೆ ವಿಷಯ ಹೇಗೆ ಗೊತ್ತಾಯ್ತು ಅಂತ ನಂಗೆ ಗೊತ್ತಿಲ್ಲ. ಬುಜ್ಜಿನು ಜಮೀನ್ದಾರರೇ ನನ್ ಮನೆ ಹುಡ್ಕೊಂಡ್ ಬಂದಿದ್ದು. ಬೇಕಂದ್ರೆ ನೀನೇ ಜಮೀನ್ದಾರರ ಹತ್ರ ಕೇಳಿ ನೋಡು. ಟುನಿ ಹೇಳಿದನ್ನು ಕೇಳಿ ಚಿಚುಕಾಗೆಗೆ ಏನ್ ಹೇಳದಂತಾನೆ ಅರ್ಥ ಆಗ್ಲಿಲ್ಲ. ಅವಳು ಟುನಿಗೆ ಅಷ್ಟು ಅವಮಾನ ಮಾಡಿದ್ರು, ಅಷ್ಟೇ ಕಷ್ಟ ಕೊಟ್ಟಿದ್ರು ಕೂಡ ಇವಾಗ ಅವಳಿಗೋಸ್ಕರ ಪುನಃ ಅವಳು ಬಡತನದಲ್ಲಿ ಬಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅನ್ನೋದನ್ನ ಕೇಳಿ ಅವಳಿಗೆ ಪಶ್ಚಾತ್ತಾಪದಿಂದ ಕಣ್ಣಲ್ಲಿ ಕಣ್ಣೀರು ಬಂತು. ತುನಿ, ನನ್ನನ್ನು ಕ್ಷಮಿಸು. ಹಣದ ಅಹಂಕಾರದಿಂದ ನನ್ ಬದ್ಲಾದೆ. ನಿನ್ನ ಬಡತನದಲ್ಲೂ ನೀನು ಇಷ್ಟು ಒಳ್ಳೆಯವಳಾಗಿ ಇದ್ದೀಯ. ಇನ್ಮುಂದೆ ನಾನು ಯಾರ ಜೊತೆ ಜಗಳ ಮಾಡೋದಿಲ್ಲ. ಖಂಡಿತವಾಗಿ ನಾನ್ ಬದ್ಲಾಗ್ತೀನಿ. ಸರಿ ಚಿಚ್ಚು, ನಡೆದಿದ್ದೇನೋ ನಡೆದೋಯ್ತು, ಅದ್ನೆಲ್ಲ ಬಿಡು. ನೀನು ನನ್ ಮನೆಗೆ ಬಾ, ಎಲ್ಲರೂ ಸೇರಿ ಹಬ್ಬವನ್ನು ಮಾಡೋಣ. ಇಲ್ಲ ಬೇಡ ತುನಿ, ಮನೆಯಲ್ಲಿ ಚಿನ್ನು ಒಬ್ನೇ ಇದ್ದಾನೆ, ನಾನು ಹೊರಡ್ತೀನಿ. ಹಾಗಂತ ಹೇಳಿ ಚಿಚುಕಾಗೆ ಅಲ್ಲಿಂದ ಹೋದ್ಲು. ಚಿಚು ಅಲ್ಲಿ ಬಂದಿರುವ ಬದಲಾವಣೆನ ನೋಡಿ ಟುನಿ ತುಂಬಾನು ಸಂತೋಷ ಪಟ್ಲು. ಹಾಗೆ ಆ ಸಂಕ್ರಾಂತಿ ಹಬ್ಬದ ದಿನ ಮಹಿಯ ಜೊತೆ ಸೇರಿ ಟುನಿಯ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಆಚರಿಸಿದ್ರು. ಸಂಕ್ರಾಂತಿ ಹಬ್ಬ ಟುನಿಯ ಜೀವನದಲ್ಲಿ ಮರೆಯಕ್ಕೆ ಆಗದೆ ಇರುವ ಒಂದು ಹಬ್ಬವಾಗಿ ಉಳಿತು. ಬುಜ್ಜಿ ಸ್ಕೂಲಿಗೂ ಹೋಗಿ ತನ್ನ ತಾಯಿಗೂ ಸಹಾಯ ಮಾಡ್ತಾ ಇದ್ಲು. ಟುನಿ ಮಹಿ ಹದಿನ ಸಹಾಯದಿಂದ ತನ್ನ 7 ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಚಿಚುಕಾಗೆ ಪಶ್ಚಾತ್ತಾಪದಿಂದ ಬದಲಾಗಿ ತನ್ನ ಮಗನ ಜೊತೆ ಒಂದು ಪ್ರಶಾಂತವಾದ ಜೀವನಾನ ಬಾಳ್ತಾ ಇದ್ಲು.